ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ರಾಗಿ ಡಿಶ್ ಮಾಡ್ತಾಯಿದ್ದೀನಿ. ರಾಗಿಯಲ್ಲಿ ಒಂದು ಡಿಶ್ ಮಾಡ್ತಾಯಿದ್ದೀನಿ ವಿತ್ ಡ್ರೈ ಫ್ರೂಟ್ಸ್ ಆಗಲಿ ಪೀನಟ್ಸ್ ಆಗಲಿ ಆ ಥರ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದು ತುಂಬಾ ಹೆಲ್ತಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗೆ ಮಾಡೋದು ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ನೋಡೋಣ. ಓಕೆನಾ? ನಾವು ಫಸ್ಟು ರಾಗಿ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ, ಕಡಲೆಪಪ್ಪು ಕಡಲೆ ಬೀಜ ಒಂದು ಬೌಲು, ಇನ್ನು 1 ಬೌಲು ಖರ್ಜೂರ ಆ್ಯಂಡ್ ಬೆಲ್ಲ 1 ಬೌಲು, ಮತ್ತು ಎಳ್ಳು 1 ಬೌಲು, ಚಿಕ್ಕ ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಹಿಟ್ಟನ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡ್ತೀನಿ. ಅದು ಒಂದು ಅರೋಮಾ ಬರುತ್ತಲ್ವ, ಅಲ್ಲಿ ಗಂಟ ನಾವು ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕಡಲೆ ಬೀಜ ಕಡಲೆಪಪ್ಪು ಎರಡೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನ ಆರಕ್ಕೆ ಬಿಡಬೇಕು. ನಿಮಗೆ ಗೊತ್ತು ಇದರಲ್ಲಿ ಏನೇನು ಬೆನಿಫಿಟ್ಸ್. ರಾಗಿಯಲ್ಲಿ ನಾವು ನೋಡ್ಬೋದು ಬೋನ್ ಹೆಲ್ತ್, ವೆಯ್ಟ್ ಮ್ಯಾನೇಜ್ಮೆಂಟ್, ಬ್ಲಡ್ ಶುಗರ್ ಕಂಟ್ರೋಲ್, ಸ್ಕಿನ್ ಹೆಲ್ತ್ ಎಲ್ಲ ಇದೆ. ಪೀನಟ್ಸು ಮತ್ತು ಕಡಲೆ ಬೀಜ ಕಡಲೆಪಪ್ಪು ಸೊ ಹಾರ್ಟ್ ಹೆಲ್ತ್ ಇದೆ, ಪ್ರೋಟೀನ್ಸ್, ಫೈಬರ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಇದೆ. ಅದೇ ಥರ ಎಳ್ಳು ಆಗಲಿ ಪ್ರೋಟೀನ್ ಇದೆ, ವಿಟಮಿನ್ ಬಿ ಇದೆ, ಫೈಬರ್ ಇದೆ, ಆ್ಯಂಟಿ ಆಕ್ಸಿಡೆಂಟ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಡೈಜೆಷನ್, ಗಟ್ ಹೆಲ್ತ್ ತುಂಬಾ ಅದು ಇಂಪ್ರೂವ್ ಮಾಡುತ್ತೆ. ಆರ್ಥರೈಟಿಸ್ಗೆ ಮತ್ತು ಲೋ ಕೊಲೆಸ್ಟ್ರಾಲ್, ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಳ್ಳು. ಸೊ ಇದೆಲ್ಲ ಒಟ್ಟಿಗೆ ಕೂಡಿಸಿ ನಾವು ಹಂಗಂಗೆ ಒಂದೊಂದೇ ತಿನ್ನೋಕ್ಕಾಗಲ್ಲವಲ್ಲ, ಈ ಥರ ಮಾಡಿಕೊಂಡ್ರೆ ನಮ್ಗೆ ಡೈಲಿ ಒಂದು ತಿಂದರೆ ತುಂಬಾ ಅದು 1 ವೀಕ್ಗೆ 1 ಸಲ ಮಾಡ್ಬೋದಲ್ವ ಟೈಮ್ ಇರೋವಾಗ. ಸೊ ಈ ಥರ ಮಾಡಿಕೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ನ ನಾವ್ಯಾಕೆ ಬಿಡಬೇಕು ಅಲ್ವಾ. ಸೊ ಈ ಥರ ನಾವು 1 ವೀಕ್ 1 ಸಲ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಅಲ್ವಾ. ಸೊ ಇದಾದಮೇಲೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ವ, ಬೆಲ್ಲ ಮತ್ತು ಕಡಲೆಪಪ್ಪು ಕಡಲೆ ಬೀಜ ಎಳ್ಳು ಇದನ್ನೆರಡನ್ನ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸಿ ಜಾರಲ್ಲೇ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಅದು ಮುದ್ದೆ ಥರ ಆಗುತ್ತೆ. ಅದಾದಮೇಲೆ ಅದನ್ನ ಚಪಾತಿ ಹಿಟ್ಟು ಥರ ರೋಲ್ ಆನ್ ಮಾಡ್ಕೋಬೇಕು. ನಿಮ್ಗೆ ಆ ಥರ ತುಪ್ಪ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ನಾನು ಎರಡೂ ಹಾಕ್ಕೊಂಡು ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ರಾಗಿ ಹಿಟ್ಟನ್ನ ಮತ್ತು ಖರ್ಜೂರನೂ ಸಹ ನಾವು ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಇದಾದಮೇಲೆ ತುಪ್ಪ ಮತ್ತು ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 2 ಚಪಾತಿ ಥರ ಮಾಡಿಕೊಂಡು ಒಂದ್ರ ಮೇಲೆ ಒಂದಿಟ್ಟು ರೋಲ್ ಮಾಡ್ಕೋಬೇಕು. ಮಾಡಿ ಕಟ್ ಮಾಡಿದ್ರೆ ರೆಡಿ ಟು ಈಟ್. ಸಿ ಯು.